ಮಹಾಗಣಾಧಿಪತಯೇ ನಮಃ. ಮಧುಸೂದನರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 13 ಧರ್ಮ ನಿರ್ಣಯ. ಹೃಷಿಕೇಶ ನಮಸ್ತುಭ್ಯಂ ಧರ್ಮರೂಪಿನ್ ದಯಾನಿಧೇ, ಪಾಹಿ ಮಾಂ ಕೃಪಯಾ ದೇವ ನಾರಾಯಣ ಪರಾತ್ಪರ. ಬ್ರಹ್ಮದೇವನು ಯಮನ ಮಾತುಗಳನ್ನು ಕೇಳಿ, ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ, ಶ್ರೀಹರಿಯ ನಾಮಸ್ಮರಣೆಯಿಂದಲೇ ಜನರಿಗೆ ಪರಮಪದ ದೊರೆಯುವಾಗ ಧರ್ಮಾಚರಣೆಯಿಂದ ಇನ್ನೂ ಹೇಳಬೇಕಾಗಿದ್ದೇನಿದೆ ಎಂದನು. ಗೋವಿಂದನಿಗೆ ಮಾಡಿದ ಒಂದು ಪ್ರಣಾಮವು ಶತಾಶ್ವಮೇಧ ಸಮಾನ ಫಲ ನೀಡುತ್ತದೆ. ಹರಿನಾಮಸ್ಮರಣೆ ಮಾಡಿದರೆ ಪುಣ್ಯ ನದಿ ಸ್ನಾನ ಫಲ ದೊರೆಯುತ್ತದೆ. ಅವನ ಪಾಪಗಳೆಲ್ಲ ನಾಶವಾಗುತ್ತವೆ. ನಾಮಸ್ಮರಣೆ ಪರಮಾತ್ಮನಿಗೆ ತುಂಬ ಪ್ರಿಯವಾದ ಮಾಸವಾಗಿದೆ. ಶ್ರೀಹರಿಯೇ ಜಗನ್ನಾಥನು, ಆಧಾರಭೂತನೂ ಆಗಿರುವನು. ಭಕ್ತರನ್ನು ಆತನು ಸದಾ ರಕ್ಷಿಸುವವನು. ವಿಷ್ಣು ಭಕ್ತನಿಗೆ ಜನ್ಮ ಮರಣ ರೋಗ ಶತ್ರುಬಾಧೆ ತಟ್ಟುವುದಿಲ್ಲ. ಜಗತ್ತಿನಲ್ಲಿ ಸೇವಕನು ಯಜಮಾನನು ವಹಿಸಿದ ಕರ್ತವ್ಯ ತಪ್ಪದೆ ನಿಭಾಯಿಸಬೇಕು. ಇದರಿಂದ ಅವನಿಗೆ ಸದ್ಗತಿ ದೊರೆಯುತ್ತದೆ. ನಿನ್ನ ಕರ್ತವ್ಯ ನೀನು ಮಾಡಿರುವೆ, ಇದರಲ್ಲಿ ಸೋತರೆ ಅಪರಾಧವೇನಿಲ್ಲ ಎಂದು ಬ್ರಹ್ಮದೇವನು ಯಮಧರ್ಮನಿಗೆ ಹಿತವಚನ ಹೇಳಿದನು. ಯಮನು, ಈ ರಾಜನು ಆಳುತ್ತಿರುವವರೆಗೂ ನನ್ನ ಕಾರ್ಯವನ್ನು ನಾನು ಮಾಡಲು ಸಾಧ್ಯವಿಲ್ಲ. ದಯವಿಟ್ಟು ನನಗೆ ಕರ್ತವ್ಯ ನಿರ್ವಹಿಸಲು ಮಾರ್ಗ ಸೂಚಿಸಿ ಎಂದನು. ಬ್ರಹ್ಮದೇವರು ಅವನನ್ನು ಸಂತೈಸಿಸಿ, ಧರ್ಮಪರಾಯಣನಾದ ಈ ರಾಜನ ನಿಗ್ರಹ ನನ್ನಿಂದ ಸರ್ವಥಾ ಸಾಧ್ಯವಿಲ್ಲ. ಕೋಪದ ಭರದಲ್ಲಿ ಇವನನ್ನು ನಾಶಪಡಿಸಬೇಕಾದರೆ ನಾವು ಶ್ರೀಹರಿಯ ಬಳಿಗೆ ಹೋಗಬೇಕು ಎಂದು ಅವನನ್ನು ಕ್ಷೀರಸಾಗರಕ್ಕೆ ಕರೆದುಕೊಂಡು ಹೋದನು. ಪಿತಾಮಹನು ತಂದೆಯಾದ ನಾರಾಯಣನನ್ನು ಸ್ತೋತ್ರ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತನು. ಶ್ರೀಹರಿಯು, ನೀವಿಲ್ಲಿಗೆ ಬಂದ ಕಾರಣವೇನು? ಯಮನ ಮುಖ ಏಕೆ ಕಳೆಗುಂದಿದೆ ಎಂದು ಕೇಳಿದನು. ಬ್ರಹ್ಮನು, ಸ್ವಾಮಿ, ನಿನ್ನ ಪರಮಭಕ್ತನಾದ ಕೀರ್ತಿವಂತನ ರಾಜ್ಯದಲ್ಲಿ ಸಕಲ ಪ್ರಜೆಗಳೂ ಧರ್ಮನಿಷ್ಠರಾಗಿ ವೈಶಾಖ ಧರ್ಮಗಳನ್ನಾಚರಿಸುತ್ತಿದ್ದಾರೆ. ಅವರು ದೇಹಾಂತ್ಯದಲ್ಲಿ ನಿನ್ನ ಲೋಕವನ್ನು ಹೊಂದುತ್ತಿದ್ದು ಯಮಲೋಕ ಬರಿದಾಗಿದೆ. ಯಮನು ರಾಜನೊಡನೆ ಯುದ್ಧ ಮಾಡಿ ಸೋತಿದ್ದಾನೆ. ನಿನ್ನ ಸುದರ್ಶನ ಚಕ್ರವು ಅವನನ್ನು ಶಿಕ್ಷಿಸಿತು. ಆದ್ದರಿಂದ ಈ ಯಮನನ್ನು ರಕ್ಷಿಸೆಂದು ಪ್ರಾರ್ಥಿಸಿದನು. ಪರಮಾತ್ಮನು ನಗುತ್ತಾ, ನಾನು ಲಕ್ಷ್ಮಿಯನ್ನಾಗಲಿ ಶ್ವೇತದೀಪ ಗರುಡಶೇಷ ವೈಕುಂಠಗಳನ್ನಾಗಲಿ ಬಿಡಬಲ್ಲೆ, ಆದರೆ ಭಕ್ತರನ್ನು ಕೈ ಬಿಡಲಾರೆ ಎಂದನು. ಆ ರಾಜನಿಗೆ 10,000 ವರ್ಷಗಳ ಆಯುಷ್ಯದಲ್ಲಿ ಇನ್ನೂ 2,000 ವರ್ಷಗಳ ಆಯುಷ್ಯಗಳು ಇದೆ. ನಂತರ ದುರಾತ್ಮನಾದ ವೇನ ಎಂಬುವನು ರಾಜನಾದಾಗ ಸಕಲ ಧರ್ಮಗಳು ನಾಶವಾಗುತ್ತವೆ. ಆಗ ನಿನ್ನ ಯಮಲೋಕ ತುಂಬುತ್ತದೆ. ನಾನು ವೇನನ ಮಗನಾಗಿ ಪೃಥ್ವಿ ಎಂಬ ಹೆಸರಿನಿಂದ ಅವತರಿಸುತ್ತೇನೆ. ಅನಂತರ ಮತ್ತೆ ವೈಶಾಖ ಧರ್ಮ ಪ್ರಚಾರವಾಗುತ್ತದೆ. ಕಾಲಕ್ರಮೇಣ ರಾಜನು ನಿನಗೆ ಸಿಗಬೇಕಾದ ಭಾಗವನ್ನು ಸಂಗ್ರಹಿಸುತ್ತಾನೆ. ಯಾರು ನಿನ್ನನ್ನುದ್ದೇಶಿಸಿ ಯಮಾರ್ಘ್ಯ ಕೊಡುವುದಿಲ್ಲವೋ ಅವರ ಕರ್ಮ ನಿಷ್ಫಲವಾಗುತ್ತದೆ. ಆದ್ದರಿಂದ ನೀನು ಕೀರ್ತಿವಂತನನ್ನು ಹಿಂಸಿಸಬೇಡ, ನಿನ್ನ ಪುಣ್ಯ ಭಾಗ ನಿನಗೆ ದೊರೆಯುತ್ತದೆ ಎಂದು ಹೇಳಿ ತನ್ನ ಸೇವಕನಾದ ಸುಮಂಥನನ್ನು ಕೀರ್ತಿಮಂತನ ಬಳಿಗೆ ಕಳುಹಿಸಿದನು. ಯಮಧರ್ಮರಾಜನಿಗೆ ಯಾರು ವೈಶಾಖ ಮಾಸದಲ್ಲಿ ಅರ್ಘ್ಯವನ್ನು ಕೊಡುವುದಿಲ್ಲವೋ, ಪೌರ್ಣಮಿಯ ದಿನ ಮೊಸರನ್ನ ಮತ್ತು ನೀರಿನ ಕಲಶವನ್ನು ದಾನ ಮಾಡುವುದಿಲ್ಲವೋ ಅವರಿಗೆ ಪೂರ್ಣ ಫಲ ಸಿಗಲಾರದು ಎಂಬ ಪರಮಾತ್ಮನ ಸಂದೇಶವನ್ನು ಕೀರ್ತಿಮಂತನು ತನ್ನ ಪ್ರಜೆಗಳಿಗೆ ತಿಳಿಸಿದನು. ಕೀರ್ತಿಮಂತನು ತನ್ನಾಯುಷ್ಯದ ಉಳಿದ ಭಾಗವನ್ನು ಪುಣ್ಯ ಕಾರ್ಯಗಳಲ್ಲಿ ಕಳೆದು ದೇಹಾಂತ್ಯದಲ್ಲಿ ವೈಕುಂಠಕ್ಕೆ ಹೋದನು. ನಂತರ ಬಂದ ವೇನನು ದುರಾಚಾರಿಯಾಗಿ ಎಲ್ಲ ಧರ್ಮಗಳೂ ಲೋಪವಾದವು. ಕೆಲವರು ಮಾತ್ರ ಪುಣ್ಯ ಕಾರ್ಯಗಳನ್ನು ಮುಂದುವರಿಸಿದರು. ಶ್ರುತಕೀರ್ತಿಯು ಋಷಿಗಳನ್ನು ಪ್ರಶ್ನಿಸಿದನು. ಕೀರ್ತಿಮಂತನು ವೈವಸ್ವತ ಮನ್ವಂತರದಲ್ಲಿ ಇದ್ದವನೆಂದು ಕೇಳಿಬಲ್ಲೆ. ನಂತರ ವೇನನು ರಾಜನಾದನು ಎಂದು ತಿಳಿಸಿದ್ದೀರಿ. ನನ್ನ ಸಂಶಯವನ್ನು ಬಗೆಹರಿಸರೆಂದು ಪ್ರಾರ್ಥಿಸಿದನು. ಶ್ರುತದೇವ ಮುನಿಗಳು ಪುರಾಣಗಳಲ್ಲಿ ಯುಗದ ಅಳತೆಯಿಂದ ಕೆಲವು ಕಾಲ ವ್ಯತ್ಯಾಸ ಆಗಬಹುದು, ಆದರೆ ಇದನ್ನು ನಾವು ಸಂದೇಹಿಸಬಾರದು. ನಾನು ನಿನಗೆ ಮಾರ್ಕಂಡೇಯರ ಉಪದೇಶದಂತೆ ಕಥಾಭಾಗವನ್ನು ಹೇಳಿದ್ದೇನೆ.
ಕಾಲವಿಕಲ್ಪದಿಂದ ಧರ್ಮಗಳು ಬೆಳಕಿಗೆ ಬಾರದೆ ಅಲ್ಪಸಂಖ್ಯಾತರು ಮಾತ್ರ ಧಾರ್ಮಿಕರಾದರು ಎಂದು ತಿಳಿಸಿದರೆಂಬಲ್ಲಿಗೆ ವೈಶಾಖ ಮಹಾತ್ಮೆಯ 13ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ನಾಳೆ ವೈಶಾಖ ಪುರಾಣದಿಂದ ಅಧ್ಯಾಯ 14 ದೈವನಿಂದೆ ಅಪರಾಧ ಬಗ್ಗೆ ತಿಳಿದುಕೊಳ್ಳೋಣ. ಸೃಷ್ಟಿಸ್ಥಿತಿಲಯಾಣಾಂಚ ಕಾರಣಂ ಹರಿಮತ್ಯಯಂ ಪುರಾಣಪುರುಷಂ ದೇವಂ ವಂದೇ ಜ್ಞಾನಾದಿಸಿದ್ಧಯೇ.